ಸ್ಟೂಡೆಂಟ್ಸ್‌ಗೆ ಈ ಲೈಫ್ ನಮ್ದು ಯಾಕಪ್ಪ ಈ ತರ ಇದೆ ಅಂತ ಅನ್ಸುತ್ತೆ. ನೀವೇನಾದ್ರೂ 14ರಿಂದ 16 ವರ್ಷದ ಮಕ್ಕಳಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಎಲ್ರಿಗೂ ಅನ್ಸುತ್ತೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ನಮಗೆ ವಾಪಸ್ ಸ್ಟೂಡೆಂಟ್ಸ್ ಆಗಬೇಕು ಅಂತ ದೊಡ್ಡವರಿಗೆ ಅನಿಸ್ತಿರುತ್ತೆ. ಬಟ್ ಸ್ಟೂಡೆಂಟ್ಸ್‌ಗೆ ಈ ಲೈಫ್ ನಮ್ದು ಯಾಕಪ್ಪ ಈ ತರ ಇದೆ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಇದೆಲ್ಲ ಆಗೋದು ಮೇಜರ್ ರೀಸನ್ಸ್ ಏನೇನು ಅಂತಂದ್ರೆ ನಮ್ಮಲ್ಲಾಗುವಂತಹ ಬದಲಾವಣೆಗಳು. ನಮ್ಮ ಬ್ರೈನು ಅಡೋಲಸೆಂಟ್ ಏಜ್ ಅಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹೊಸ ಹೊಸ ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವಾಗ ನೀವು ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನೇನು ಅಂತಂದ್ರೆ ಸ್ಟ್ರೆಸ್ಸು, ಆಂಗ್ಸೈಟಿ, ಕಂಪ್ಯಾರಿಸನ್ನು ಬೇರೆಯವ್ರ ಜೊತೆ ನಮ್ಮನ್ನ, ಇದೆಲ್ಲ ತುಂಬಾ ಕಾಮನ್ ಫೆನೋಮೆನಗಳು. ಸ್ಟೂಡೆಂಟ್ಸು ಇದನ್ನ ಯಾರ ಹತ್ರನೂ ಹೇಳ್ಕೊಳಲ್ಲ, ಹೊರಗಡೆ ಕೂಡ ಮಾತಾಡಲ್ಲ. ಸೊ ಇದ್ರ ಬಗ್ಗೆ ಪೇರೆಂಟ್ಸು ಕೂಡ ಕೇರ್ ಮಾಡಲ್ಲ, ಕನ್ಸರ್ನ್ ಮಾಡಲ್ಲ. ಅದನ್ನ ಆಕ್ಚುಲಿ ಪೇರೆಂಟ್ಸ್ ಮಾಡ್ತಿರೋ ದೊಡ್ಡ ತಪ್ಪು. ಪೇರೆಂಟ್ಸು ನಿಮ್ಮ ಎಮೋಷನ್ಸ್ಗಳನ್ನ ಮೇಲಿಟ್ಟು ಮಕ್ಕಳು ಎಮೋಷನ್ಸ್ಗಳನ್ನ ಅಥವಾ ಅವ್ರು ಹೇಳೋ ಅಂತ ಮಾತುಗಳನ್ನ ಇಗ್ನೋರ್ ಮಾಡಬಾರ್ದು. ನಾನು ಹೇಳಿದಂಥ ಸೈನ್ಸ್ಗಳು ನಿಮಗೂ ಇದ್ರೆ, ನಿಮಗೂ ಸ್ಟ್ರೆಸ್ಸು, ಆಂಗ್ಸೈಟಿ, ಕಂಪ್ಯಾರಿಸನ್ ಅಥವಾ ಫಿಯರ್ ಆಫ್ ಫೇಲ್ಯೂರ್ ಏನಾದರೂ ಫೀಲ್ ಆಗ್ತಿದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ಒನ್, ನೀವು ಸೋಷಿಯಲಿ ಸ್ವಲ್ಪ ಜಾಸ್ತಿ ಇಂಟರಾಕ್ಟಿವ್ ಆಗಬೇಕು. ಹೊಸ ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಇರೋ ಫ್ರೆಂಡ್ಸ್ ಹತ್ರ ಮಾತಾಡಿ. ನಿಮ್ಗೆ ಏನ್ ಫೀಲ್ ಆಗ್ತಿರುತ್ತಲ್ಲ ಅದನ್ನ ಹೇಳಿ. ಈ ಮೊಬೈಲ್ ಬಳಕೆ ಕಡಿಮೆ ಮಾಡೋದ್ರಿಂದ ನೀವು ನಿಮ್ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು, ನೀವು ಪ್ರೀತಿಸೋರ್ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಪ್ಪ ಅಮ್ಮನ ಜೊತೆ, ಅಜ್ಜಿ ತಾತನ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಕ್ ಶುರು ಮಾಡಿ. ಡೈಲಿ ಒಂದು ಸಣ್ಣ ಗೋಲ್ ಇಟ್ಕೊಂಡು ಅದನ್ನ ಅಚೀವ್ ಮಾಡಿ. ಅವಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ತರ ಟೀನೇಜ್ ಪ್ರಾಬ್ಲಮ್ಗಳನ್ನ ಟ್ಯಾಕಲ್ ಮಾಡ್ಲಿಕ್ಕೋಸ್ಕರ ನನ್ನ ಫಾಲೋ ಮಾಡಿ.